ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಅಡುಗೆ ಮನೆ ಪ್ರತಿ ಮನೆಯ ಬಹುಮುಖ್ಯ ಭಾಗ. ಅಡುಗೆ ಮನೆ ರೂಪಿಸುವಾಗ ಬಹಳ ಹುಷಾರಾಗಿ ಇರಬೇಕು. ಅಡುಗೆ ಮನೆ ತಪ್ಪಾಗಿ ನಿರ್ಮಿಸಿದರೆ ಅನಾರೋಗ್ಯ ಹಾಗೆ ಸಂಪತ್ತು ಕ್ಷೀಣಿಸುತ್ತಾ ಹೋಗುತ್ತೆ. ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಅಭಿವೃದ್ಧಿ ಮಾಡುವ ಅಡುಗೆ ಮನೆ ಕೆಲವು ನಿಯಮಗಳನ್ನು ಹೊಂದಿದೆ. ಆ ನಿಯಮಗಳನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅಡುಗೆ ಮನೆ ಬಹಳ ಮುಖ್ಯವಾದಂತಹ ಭಾಗ, ಜೊತೆಗೆ ಇದು ಅಭಿವೃದ್ಧಿಯ ಸಂಕೇತವೂ ಕೂಡ ಆಗಿದೆ. ವಾಸ್ತು ಪ್ರಕಾರ ಈ ಒಂದು ಅಡುಗೆ ಮನೆಯನ್ನು ಕರೆಕ್ಟಾದಂಥ ಒಂದು ಸ್ಥಳದಲ್ಲಿ ನೀವು ನಿರ್ಮಿಸಿದರೆ ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸುತ್ತೆ. ಶಾಸ್ತ್ರ ಪ್ರಕಾರ ಅಡುಗೆ ಮನೆ ಸೂಕ್ತವಾದ ಬಣ್ಣವನ್ನು ಕೂಡ ಬಳಿಯೋದ್ರಿಂದ ಅದು ಕೂಡ ನಿಮಗೆ ಒಳ್ಳೆಯ ಒಂದು ಪರಿಣಾಮವನ್ನು ನೀಡುತ್ತೆ. ಹಾಗೆ ಸರಿಯಾದ ಅಡುಗೆ ಮನೆ ಕಟ್ಟದೆ ಹೋದರೆ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತೆ. ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ. ಶಾಂತಿ ಮರಳಿ ದೊರಿಬೇಕು ಅಂತಂದರೆ ಆಲ್ರೆಡಿ ಇವಾಗ ಕಟ್ಟಿದ ಮೇಲೆ ನೀವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅಡುಗೆ ಮನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಾಸ್ತುಶಾಸ್ತ್ರದಲ್ಲಿ ಹಲವು ತತ್ವಗಳು ಇದೆ. ಅಗ್ನಿತತ್ವ, ಭೂತತ್ವ, ಜಲತತ್ವ, ಆಕಾಶ ತತ್ವ, ವಾಯು ತತ್ವ ಅಂತೆಲ್ಲ ತತ್ವಗಳನ್ನು ಹೊಂದಿದೆ. ಆ ತತ್ವಗಳನ್ನು ಎಲಿಮೆಂಟ್ ಅಂತ ಕೂಡ ನಾವು ಕರಿತೀವಿ. ಅಗ್ನಿ ಅಂದರೆ ಫೈರ್, ವಾಯು ಅಂದರೆ ಮೆಟಲ್, ಹೀಗೆ ಪ್ರತಿಯೊಂದು ನಮಗೆ ಎಲಿಮೆಂಟ್ಗಳಿದೆ. ಈ ತತ್ವ ಅಥವಾ ಎಲಿಮೆಂಟ್ಗೆ ಅಂತಲೇ ಪ್ರತ್ಯೇಕ ಬಣ್ಣಗಳನ್ನು ಕೂಡ ಇದೆ. ಉದಾಹರಣೆಗೆ ಅಗ್ನಿ ಅಂತಂದರೆ ಕೆಂಪು, ಭೂಮಿ ಅಥವಾ ನೆಲ ಅಂತಂದರೆ ಹಳದಿ ಬಣ್ಣ, ನೀರು ಅಂದರೆ ನೀಲಿ ಬಣ್ಣ, ಆಕಾಶ ಅಂದರೆ ವುಡ್ ಝೋನ್ ಕಲರ್, ಮೆಟಲ್ ಎಲಿಮೆಂಟ್ ಅಥವಾ ವಾಯು ತತ್ವಕ್ಕೆ ಗ್ರೇ ಕಲರ್, ಹೀಗೆ ಎಲ್ಲಕ್ಕೂ ಬೇರೆ ಬೇರೆ ಬಣ್ಣಗಳು ಇದೆ. ಈ ಬಣ್ಣಗಳು ಅಡುಗೆ ಮನೆ ರೂಪುಗೊಳಿಸೋದಕ್ಕೆ ಅಥವಾ ಒಂದು ಪರಿಹಾರಕ್ಕೆ ಕೂಡ ಬಳಕೆ ಆಗುತ್ತೆ. ಅದರ ಬಗ್ಗೆ ನಾವೀಗ ತಿಳಿಯೋಣ. ಸಾಮಾನ್ಯವಾಗಿ ಅಡುಗೆ ಮನೆ ಕುಬೇರ ಮೂಲೆಯಲ್ಲಿ ಇರಬೇಕು ಅಂತ ಸುಮಾರು ಜನ ಹೇಳ್ತಾರೆ. ಆದರೆ ಅದು ಎಷ್ಟು ಸರಿ? ಅಡುಗೆ ಮನೆ ಸದಾ ಅಗ್ನಿ ದಿಕ್ಕಲ್ಲೇ ಇರಬೇಕು. ಈ ತತ್ವಗಳಿಗೆ ಅಥವಾ ಎಲಿಮೆಂಟ್ಗಳಿಗೆ ಪೂರಕವಾಗಿ ಕೆಲವು ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು. ನೀರಿನಿಂದ ಮರ ಉಂಟಾಗುತ್ತೆ, ಮರದಿಂದ ಬೆಂಕಿ ಹತ್ತಿಕೊಳ್ಳುತ್ತೆ. ಸೊ ಬೆಂಕಿಯಿಂದ ಭೂಮಿಗೆ ಸೇರುತ್ತೆ, ಭೂಮಿಯಿಂದ ಲೋಹ ಕರಗಿ ನೀರಾಗುತ್ತೆ, ನೀರು ಬೆಂಕಿಯನ್ನು ನಂದಿಸುತ್ತೆ, ಹೀಗೆ ಲೋಹವನ್ನು ಕರಗಿಸುತ್ತೆ, ನೀರನ್ನು ಭೂಮಿ ಹೀರಿಕೊಳ್ಳುತ್ತೆ. ಹಾಗಾಗಿ ನೀರು ಇರುವ ಕಡೆ ಭೂತತ್ವ ಅಥವಾ ಭೂಮಿ ಎಲಿಮೆಂಟ್ ಇರಬಾರ್ದು. ಸೊ ಭೂಮಿ ಇರುವ ಕಡೆಗೆ ನೀರಿನ ಅಂಶ ಇರಬಾರ್ದು. ಹೀಗೆ ತತ್ವಗಳಿಗೆ ವಿರೋಧವಾಗಿ ಅಡುಗೆ ಮನೆಯನ್ನು ರೂಪಿಸ್ಕೊಂಡ್ರೆ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಅಡುಗೆ ಮನೆ ಅಗ್ನಿ ದಿಕ್ಕಲ್ಲಿ ಯಾಕಿರಬೇಕು ಅಂದರೆ ಅಗ್ನಿ ದಿಕ್ಕಿನ ಅಧಿಪತಿ ಶುಕ್ರ ಸಂಪತ್ತಿಗೆ ಹೆಸರಾದವನು. ಹಾಗಾಗಿ ಅಗ್ನಿ ದಿಕ್ಕು ಅಂದರೆ ಸಂಪತ್ತಿನ ದಿಕ್ಕು. ಅಡುಗೆ ಅಗ್ನಿ ದಿಕ್ಕಲ್ಲಿದ್ದರೆ ಸಂಪತ್ತು ಹೆಚ್ಚುತ್ತೆ. ಸಂಪತ್ತು ವೃದ್ಧಿಯಾಗಬೇಕಾದ್ರೆ ಅಗ್ನಿ ದಿಕ್ಕು ಚೆನ್ನಾಗಿರಬೇಕು, ಅರ್ಥಾತ್ ಅಡುಗೆ ಮನೆ ಚೆನ್ನಾಗಿರಬೇಕು. ಅಡುಗೆ ಮನೆಯ ಆಗ್ನೇಯ ಮೂಲೆಯಲ್ಲಿ ಒಲೆ ಇರಬೇಕು. ಸಾಮಾನ್ಯವಾಗಿ ಈಗ ಎಲ್ಲರೂ ಆಗ್ನೇಯ ಮೂಲೆಯಲ್ಲಿ ಒಲೆಯನ್ನು ಇಟ್ಟಿರ್ತಾರೆ. ಜೊತೆಗೆ ಪಾತ್ರೆ ಅಥವಾ ಕೈ ತೊಳೆಯೋದ್ರೆ ಸುಲಭವಾಗುತ್ತೆ ಎಂದು ಪಕ್ಕದಲ್ಲೇ ದಕ್ಷಿಣದಲ್ಲಿ ಸಿಂಕನ್ನು ಇಟ್ಬಿಡ್ತಾರೆ. ಆದರೆ ಅದು ಫೈರ್ ಝೋನ್, ಅಗ್ನಿ ಎಲಿಮೆಂಟ್ ಆ ಝೋನ್ನ ಬಲಶಾಲಿ. ಅಲ್ಲಿ ಸಿಂಕ್ ಮೂಲಕ ಯಥೇಚ್ಛವಾಗಿ ನೀರು ಬಳಸಿದರೆ ಮನೆಯಲ್ಲಿ ವಾತ, ಪಿತ್ತ, ಕಫದ ಸಮಸ್ಯೆಗಳು ಆರಂಭವಾಗುತ್ತೆ. ಅನೇಕ ಆರೋಗ್ಯ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಸಿಂಕನ್ನು ಅಡುಗೆ ಮನೆಯ ಪೂರ್ವ ಅಂದರೆ ಈಶಾನ್ಯ ದಿಕ್ಕಿಗೆ ಇಡಬೇಕು. ಆಗ ನೆಗೆಟಿವಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ವೇಳೆ ನೀವು ತಪ್ಪಾದ ಒಂದು ಸ್ಥಳದಲ್ಲಿ ಸಿಂಕನ್ನು ಈಗಾಗಲೇ ಇಟ್ಟಿದ್ದರೆ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಕೆಲವು ಪರಿಹಾರವನ್ನು ಮಾಡ್ಕೋಬೇಕು. ಪರಿಹಾರಕ್ಕೆ ಸಿಂಕ್ನ ಕೆಳಗೆ ಹಳದಿ ಬಣ್ಣದ ಪೇಂಟನ್ನು ಹೊಡ್ಕೋಬಹುದು. ಹಳದಿ ಬಣ್ಣ ಭೂತತ್ವದ ಕಲರ್, ಭೂಮಿ ನೀರನ್ನು ಹೀರಿಕೊಳ್ಳುತ್ತೆ. ಅದರಿಂದ ನೆಗೆಟಿವಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಬಹಳ ಮನೆಗಳಲ್ಲಿ ಒಲೆ ಮತ್ತು ಸಿಂಕನ್ನು ಅಕ್ಕಪಕ್ಕ ಇಟ್ಟಿರ್ತಾರೆ. ಯಾಕೆಂದರೆ ಅಡುಗೆ ಮಾಡಿ ಪಾತ್ರೆ ತೊಳೆಯೋದಕ್ಕೆ ಸುಲಭವಾಗಲಿ ಅಂತ.
ಜಲ ಮತ್ತು ಅಗ್ನಿ ಅಕ್ಕಪಕ್ಕ ಇರೋದು ಒಳ್ಳೆಯದಲ್ಲ. ಹಾಗಾಗಿ ಸಿಂಕ್ ಮತ್ತು ಅಗ್ನಿ ಮಧ್ಯದಲ್ಲಿ ತರಕಾರಿ ಕಟ್ ಮಾಡುವಂಥ ಮಣೆಯನ್ನು ನೀವು ಇಡಬಹುದು. ಮಣೆ ಇದ್ದರೆ ಒಳ್ಳೆಯದು. ಅದು ನೀರು ಮತ್ತು ಅಗ್ನಿ ಎನರ್ಜಿಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ, ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಹಾಗೆ ಕೆಲವರು ಅಡುಗೆ ಮನೆಗೆ ಗ್ರೇ ಬಣ್ಣವನ್ನು ಹಾಕಿಸ್ತಾರೆ. ಆದರೆ ಅಡುಗೆ ಮನೆಯಲ್ಲಿ ಗ್ರೇ ಬಣ್ಣ ಇರಬಾರ್ದು. ಏಕೆಂದರೆ ಗ್ರೇ ಅನ್ನುವುದು ಮೆಟಲ್ ಬಣ್ಣ. ಮೆಟಲ್ ಅಗ್ನಿಯಲ್ಲಿ ಕರಗತ್ತೆ. ಗ್ರೇ ಬಣ್ಣ ಇದ್ದರೆ ಸಮೃದ್ಧಿ ಅನ್ನೋದು ಕರಗ್ತಾ ಹೋಗುತ್ತೆ ಅಂತ ಅರ್ಥ. ಹಾಗಾಗಿ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಉಂಟಾಗಬಹುದು. ಹಾಗಾಗಿ ಈ ಗ್ರೇ ಮತ್ತು ನೀಲಿ ಬಣ್ಣವನ್ನು ಬಳಸದೇ ಇರೋದು ಒಳ್ಳೆಯದು. ನೀಲಿ ಬಣ್ಣ ನೀರಿನ ಬಣ್ಣ, ನೀರಿಗೂ ಅಗ್ನಿಗೂ ವಿರುದ್ಧ ದಿಕ್ಕು. ಅದರಿಂದ ಅಡುಗೆ ಕೋಣೆಗೆ ನೀರಿನ ಬಣ್ಣ ಬೇಡ. ಕಬೋರ್ಡ್ ಇತ್ಯಾದಿಗಳಿಗೆ ಕೆಂಪು ಒಂದು ಗುಂಪಿನ ಬಣ್ಣಗಳು ಅಂತ ಕರೆಯಲ್ಪಡುವಂಥ ಕೆಲವೊಂದು ಲ್ಯಾವೆಂಡರು, ಪಿಂಕು ಇತ್ಯಾದಿಗಳನ್ನು ನೀವು ಬಳಸಬಹುದು. ಲ್ಯಾವೆಂಡರ್ ಮತ್ತು ಪಿಂಕು ಲಕ್ಷ್ಮಿಗೆ ಪ್ರಿಯವಾದಂತಹ ಬಣ್ಣಗಳು. ಮನೆಯ ಹೆಣ್ಣು ಮಕ್ಕಳಿಗೂ ಪ್ರಿಯವಾದ ಬಣ್ಣಗಳೇ. ಈ ಬಣ್ಣಗಳು ಶಾಂತಿಯನ್ನು ಉಂಟು ಮಾಡುತ್ತೆ. ಖುಷಿಯಿಂದ ಅಡುಗೆ ಮಾಡಿದರೆ ಮನೆ ಆನಂದಮಯ ಆಗುತ್ತೆ. ಹಾಗಾಗಿ ಹೆಣ್ಮಕ್ಕಳು ಪ್ರೀತಿಯಿಂದ ಖುಷಿಯಾಗಿ ಅಡುಗೆನ ಮಾಡುವಂತಹದ್ದು. ಇದರ ಜೊತೆಗೆ ಲೈಟ್ ಗ್ರೀನ್ ಬಣ್ಣವನ್ನು ನೀವು ಬಳಸಬಹುದು. ಅದರಿಂದ ಸಂಪತ್ತು ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ. ಇನ್ನುಳಿದಂತೆ ಈ ಅಡುಗೆ ಮನೆಯಲ್ಲಿ ಔಷಧಿ ಬಾಟಲ್ಗಳನ್ನು ಯಾವತ್ತೂ ಕೂಡ ಇಡಬಾರ್ದು. ಔಷಧಿ ಇಡುವಂಥ ಜಾಗ ಅಲ್ಲ. ಅಲ್ಲಿ ಇಟ್ಟರೆ ನೀವು ರೋಗ ಬಾಧೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮುಖ್ಯವಾಗಿ ನಿಮ್ಮ ಮನೆಯ ಮೇಲೊಂದು ಮನೆ ಇದ್ದರೆ ಆ ಮನೆಯ ಶೌಚಾಲಯ ಅಡುಗೆ ಮನೆ ಮೇಲೆ ಇದ್ದಂತೆ ನೋಡ್ಕೋಬೇಕು. ಅಷ್ಟೇ ಅಲ್ಲ, ನಿಮ್ಮ ಅಡುಗೆ ಮನೆಯ ಪಕ್ಕವೇ ಸ್ನಾನದ ಮನೆ ಅಥವಾ ಶೌಚಾಲಯ ಮಾಡಬಾರ್ದು. ಇವೆಲ್ಲವೂ ನೀರಿನ ತತ್ವ ಇರುವಂಥ ಸ್ಥಳಗಳು. ಆರ್ಥಿಕ ಸಮಸ್ಯೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ ನೀವೇನಾದರೂ ಮಾಡಿದರೆ ಒಂದು ಆರ್ಥಿಕ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ಒಂದು ವೇಳೆ ನೀವು ಅಡುಗೆ ಮನೆ ಪಕ್ಕ ಶೌಚಾಲಯ ಮಾಡಿದ್ದೀರಾ ಅಂತಂದರೆ ನೀವು ಏನು ಮಾಡಬೇಕು ಅಂದರೆ ಆ ಶೌಚಾಲಯ ಅಥವಾ ಸ್ನಾನದ ಮನೆಯಲ್ಲಿ ರೆಡ್ ಕಲರ್ ಬಲ್ಬ್ ಅಥವಾ 0 ಬಲ್ಬನ್ನು ಹಾಕಬೇಕು. ಆ ಬಲ್ಬ್ ದಿನದ 24 ಗಂಟೆ ಉರಿತಾನೆ ಇರಬೇಕು. ಅದರಿಂದ ನೆಗೆಟಿವಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಅಡುಗೆ ಮನೆಯ ನೈಋತ್ಯದಲ್ಲಿ ಸ್ಟೋರ್ ರೂಮ್ ಮಾಡಬೇಕು. ಅದೇ ದಿಕ್ಕಿನಲ್ಲಿ ಒರಳು ಕಲ್ಲನ್ನ ನೀವು ಯೂಸ್ ಮಾಡ್ಕೋಬಹುದು. ಮನೆಯಲ್ಲಿ ದವಸ ಧಾನ್ಯಕ್ಕೆ ತೊಂದರೆ ಆಗೋದಿಲ್ಲ. ಶುಕ್ರವಾರದ ದಿನ ಅಗ್ನಿದೇವನನ್ನು ಪೂಜೆ ಮಾಡಿ ತುಪ್ಪದ ಅನ್ನ ನೈವೇದ್ಯ ಮಾಡಿ ಈಶಾನ್ಯ ವಲಯದಲ್ಲಿ ನೈವೇದ್ಯ ಇಟ್ಟರೆ ದಾರಿದ್ರ್ಯ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಮನೆ ಅಭಿವೃದ್ಧಿ ಹೊಂದುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಅಡುಗೆ ಮನೆಯ ಒಂದು ತುಂಬ ಮುಖ್ಯವಾದಂತಹ ಸ್ಥಳ. ಸೊ ಅದನ್ನು ನೀವು ಸರಿಯಾಗಿ ಬಳಸ್ಕೊಂಡ್ರೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತೀರಾ. ಸೊ ಹಾಗಾಗಿ ಗಮನದಲ್ಲಿ ಇಟ್ಕೋಬೇಕು. ನೋಡಿದ್ರಲ್ಲ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.